ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಪ್ರತಿದಿನ ದೇವರ ಹೆಸರನ್ನ ಜಪಿಸ್ತಿರ್ತೇವೆ, ಪೂಜೆ ಮಾಡ್ತಿರ್ತೇವೆ, ಒಳ್ಳೆಯ ಮಾತುಗಳನ್ನು ಆಡ್ತಿರ್ತೇವೆ. ಆದರೆ ನಮ್ಮೊಳಗಿನ ಕೋಪ ಕಡಿಮೆಯಾಗಿದೆಯಾ? ಆಸೆ ತಣ್ಣಗಾಗಿದೆಯಾ? ಮನಸ್ಸು ಶುದ್ಧವಾಗಿದೆಯಾ? ಸುಮಾರು 20,000 ವರ್ಷಗಳ ಹಿಂದೆ ಬಸವಣ್ಣನವರು ಕೇಳಿದಂತಹ ಪ್ರಶ್ನೆ ಇದು. ಇಂದಿಗೂ ಕೂಡ ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ಇದು ಕನ್ನಡಿಯಾಗಿದೆ. ನೂರ ನೋದಿ ನೂರ ಕೇಳಿದೆಡೇನು, ಆಸೆ ಅರಿಯದು ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ಇದು ಕೇವಲ ವಚನ ಅಲ್ಲ, ಇದು ಮಾನವನ ಒಳ ಜೀವನವನ್ನು ನಡಗಿಸುವಂತಹ ಒಂದು ಸತ್ಯ. ಇಂದಿನ ವಿಡಿಯೋದಲ್ಲಿ ಈ ವಚನದ ಒಂದು ಪ್ರತಿಯೊಂದು ಸಾಲಿನ ಅರ್ಥ, ಅದರೊಳಗಿದ ತತ್ವ, ಇಂದಿನ ಜೀವನಕ್ಕೆ ಅದರ ಸಂಬಂಧ ಹೇಗಿರುತ್ತೆ, ಮತ್ತೆ ಬಸವಣ್ಣನವರು ಕೊಟ್ಟ ಆತ್ಮ ಜಾಗೃತಿ ಸಂದೇಶವನ್ನ ಆಳವಾಗಿ ನೋಡೋಣ ಸ್ನೇಹಿತರೆ. ಈಗ ಬಸವಣ್ಣನವರು ಅಂದ್ರೆ ಯಾರು? 12ನೇ ಶತಮಾನದಲ್ಲಿ ಸಮಾಜ ಅಂಧಶ್ರದ್ಧೆ, ಜಾತಿ ಭೇದ, ಮೇಲು ಕೀಳು ಅಂತ ಒಂದು ಕೀಳು ಮನೋಭಾವನೆಯಿಂದ ತುಂಬಿದ್ದಂತಹ ಸಮಯದಲ್ಲಿ ಬೆಳಕಾಗಿ ಬಂದವರು ವಿಶ್ವಕ್ಕೆ ಗುರುವಾಗಿರ್ತಕ್ಕಂತಹ ವಿಶ್ವಗುರು ಬಸವಣ್ಣನವರು. ಅವರು ಕೇವಲ ಕವಿಯಲ್ಲ, ಸಮಾಜ ಸುಧಾರಕ, ಮಾನವತಾವಾದಿ, ಆತ್ಮಜ್ಞಾನಿ. ಅವರು ಹೇಳಿದ್ದೇನು? ದೇವರು ದೇವಸ್ಥಾನದಲ್ಲೇ ಇಲ್ಲ, ಮನುಷ್ಯನೊಳಗೆ ದೇವರು ಇದ್ದಾನೆ. ಶುದ್ಧ ಮನಸ್ಸೇ ನಿಜವಾದ ಪೂಜೆ. ಅವರ ವಚನಗಳು ಕೂಡ ಇಂದಿಗೂ ಜೀವಂತವಾಗಿರುವುದಕ್ಕೆ ಕಾರಣ ಏನು ಅಂದರೆ, ಅವು ನೇರವಾಗಿ ಮನುಷ್ಯನ ಮನಸ್ಸನ್ನೇ ಪ್ರಶ್ನಿಸುತ್ತವೆ. ಈ ವಚನವೂ ಕೂಡ ಅದೇ ರೀತಿ ಇದೆ. ನಮ್ಮ ಒಳ ಜೀವನದ ಬಗ್ಗೆ ಅದು ಮಾತಾಡುತ್ತೆ. ಏನಂದ್ರೆ, ನೂರ ನೋದಿ ನೂರ ಕೇಳಿದೆಡೇನು, ಆಸೆ ಅರಿಯದು ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ನೋಡಿ, ಸುಮಾರು 20,000 ವರ್ಷಗಳ ಹಿಂದೆ ಹೇಳಿರ್ತಕ್ಕಂತಹ ಮಾತುಗಳು ಇಂದಿನ ಸಮಾಜಕ್ಕೂ ಕೂಡ ಎಷ್ಟು ಚೆನ್ನಾಗಿ ಅರ್ಥ ಗರ್ಭಿತವಾಗಿ ಅನ್ವಯವಾಗ್ತವೆ ಅಂತ ಅನ್ನೋದಕ್ಕೆ ಅವರು ವಚನಗಳು ಅದೇ ರೀತಿ ನಮ್ಮ ಒಳ ಜೀವನದ ಬಗ್ಗೆಯೂ ಕೂಡ ಮಾತಾಡ್ತವೆ. ಈ ಸಾಲಿನ ಅರ್ಥ ತುಂಬಾ ಆಳವಾಗಿದೆ ನೋಡಿ. ನೂರ ನೋದಿ ಅಂದ್ರೆ ನೂರಾರು ಪುಸ್ತಕವನ್ನ ಓದುವುದು, ನೂರ ಕೇಳಿ ಅಂದ್ರೆ 1000 ಉಪದೇಶಗಳನ್ನ ಕೇಳುವುದು. ಬಸವಣ್ಣನವರು ಕೇಳ್ತಾರೆ, ಅದರ ಪ್ರಯೋಜನವೇನು? ಇವತ್ತು ಯೂಟ್ಯೂಬ್ನಲ್ಲಿ ಸಾವಿರಾರು ಮೋಟಿವೇಶನಲ್ ವಿಡಿಯೋಸ್ ನೋಡ್ತಿರ್ತೇವೆ, ಆಧ್ಯಾತ್ಮಿಕ ಮಾತುಗಳನ್ನು ಕೇಳ್ತಿರ್ತೇವೆ, ಭಕ್ತಿ ಸ್ಟೇಟಸನ್ನು ಹಾಕ್ತಿರ್ತೇವೆ. ಆದರೆ ನಮ್ಮ ವರ್ತನೆ ಬದಲಾಗಿದೆಯಾ? ನಮ್ಮ ಮನಸ್ಸು ಶಾಂತವಾಗಿದೆಯಾ? ನಾವು ಒಳ್ಳೆಯ ಮನುಷ್ಯರಾಗಿದ್ದೇವಾ? ಜ್ಞಾನ ಕೇಳುವುದು ಸುಲಭ, ಅದನ್ನು ಜೀವನದಲ್ಲಿ ಪಾಲಿಸುವುದು ಕಷ್ಟ. ಬಸವಣ್ಣನವರು ಹೇಳುವುದು ಕೂಡ ಇದನ್ನೇ ನೋಡಿ. ಕೇಳಿದ ಜ್ಞಾನ ಜೀವನದಲ್ಲಿ ಕಾಣಬೇಕು. ನೆಕ್ಸ್ಟ್ ಲೈನಲ್ಲಿ ಹೇಳ್ತಾರೆ ನೋಡಿ, ಆಸೆ ಅರಿಯದು ರೋಷ ಬಿಡದು. ಇದು ವಚನದ ಒಂದು ಹೃದಯ ಭಾಗ. ಆಸೆ ಅಂದ್ರೆ ಕೇವಲ ಹಣದ ಆಸೆ ಅಲ್ಲ. ಹೆಸರು ಬೇಕು, ಪ್ರಶಂಸೆ ಬೇಕು, ಎಲ್ಲರೂ ನನ್ನನ್ನು ಮೆಚ್ಚಬೇಕು, ಇನ್ನೊಬ್ಬರಿಗಿಂತ ನಾನು ದೊಡ್ಡವನಾಗಿರ್ಬೇಕು. ಇವು ಕೂಡ ಆಸೆಯ ರೂಪಗಳಂತ. ಆಸೆ ತೀರಿದಾಗ ಏನ್ ಬರುತ್ತೆ? ಕೋಪ. ಅಂದ್ರೆ ಇಂದು ಕುಟುಂಬಗಳ ಒಂದು ಒಡೆಯುವಿಕೆ, ಸ್ನೇಹದ ಮುರಿತ, ಮನಃಶಾಂತಿಯ ಕೊರತೆ, ಇವೆಲ್ಲದರ ಹಿಂದೆ ನಿಯಂತ್ರಣವಿಲ್ಲದ ಆಸೆ ಮತ್ತು ಕೋಪವೇ ಇರುತ್ತೆ ನೋಡಿ. ಬಸವಣ್ಣನವರು ಹೇಳ್ತಾರೆ, ಈ ಒಳಗಿನ ವಿಷಯಗಳನ್ನ ಬಿಡದೆ ಹೊರಗಿನ ಭಕ್ತಿ ಫಲ ಕೊಡೋದು ಅಂತ. ಮತ್ತೊಂದು ಲೈನಲ್ಲಿ ಹೇಳ್ತಾರೆ, ಮಜ್ಜನ ಕೆರೆದು ಫಲವೇನು. ಇಲ್ಲಿ ಬಸವಣ್ಣನವರು ಹೊರಗಿನ ಆಚರಣೆಗಳನ್ನ ಪ್ರಶ್ನಿಸುತ್ತಾರೆ. ಮಜ್ಜನ ಅಂತ ಅಂದ್ರೆ ಏನು? ಸ್ನಾನ, ಶುದ್ಧೀಕರಣ. ಅಂದ್ರೆ ಪ್ರತಿದಿನ ನದಿಯಲ್ಲಿ ಸ್ನಾನ ಮಾಡಿದರು, ಪೂಜೆ ಮಾಡಿದರು, ಹೊರಗೆ ಭಕ್ತನಂತೆ ಕಾಣಿಸಿಕೊಂಡರು, ಮನಸ್ಸು ಶುದ್ಧವಾಗಿರದಿದ್ದರೆ ಏನು ಪ್ರಯೋಜನ? ಇವತ್ತು ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ, ದಾನ ಮಾಡ್ತಾರೆ, ಭಕ್ತಿ ಪೋಸ್ಟ್ ಆಗ್ತಾರೆ, ಆದರೆ ಮಾತಿನಲ್ಲಿ ನೋವು ಕೊಡ್ತಾರೆ, ಮೋಸ ಮಾಡ್ತಾರೆ, ಅಹಂಕಾರವನ್ನ ಬಿಡೋದೇ ಇಲ್ಲ. ಬಸವಣ್ಣನವರು ಹೇಳ್ತಾರೆ, ಹೊರಗಿನ ಶುದ್ಧತೆಗಿಂತ ಒಳಗಿನ ಶುದ್ಧತೆ ಮುಖ್ಯ ಅಂತ. ಕೊನೆ ಸಾಲಲ್ಲಿ ಹೇಳ್ತಾರೆ ನೋಡಿ, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತ. ಇದು ತುಂಬಾ ಅತ್ಯಂತ ತೀಕ್ಷ್ಣವಾದದ್ದು ನೋಡಿ. ಬಾಯಲ್ಲಿ ಒಳ್ಳೆಯ ಮಾತು, ಆದರೆ ಮನಸ್ಸಲ್ಲಿ ಅಸೂಯೆ, ದ್ವೇಷ, ಸುಳ್ಳು, ಇಂತಹ ಒಂದು ದ್ವಂದ್ವ ಜೀವನವನ್ನ ಬಸವಣ್ಣನವರು ಖಂಡಿಸ್ತಾರೆ ನೋಡಿ. ಇಂದಿನ ಸಮಾಜದಲ್ಲಿ ಮುಖಕ್ಕೆ ನಗು, ಹಿಂದೆ ದ್ವೇಷ, ಬಾಯಲ್ಲಿ ಪ್ರೀತಿ, ಮನಸ್ಸಿನಲ್ಲಿ ಅಹಂಕಾರ, ಇದು ತುಂಬಾ ಹೆಚ್ಚಾಗಿದೆ ನೋಡಿ. ಈ ಮಾತು ಮತ್ತೆ ಮನಸ್ಸು ಒಂದಾಗಬೇಕು. ನಿಜವಾದ ಭಕ್ತಿ ಅಂದ್ರೆ ಮನಸ್ಸಿನಲ್ಲಿ ಸತ್ಯತೆ, ಹೃದಯದಲ್ಲಿ ಕರುಣೆ, ನಡತೆಯಲ್ಲಿ ಪ್ರಾಮಾಣಿಕತೆ ಇರಬೇಕು. ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ಡೊಂಬರ ಎಂದರೆ ನಾಟಕ ಮಾಡುವವರು, ಹೊರಗೆ ಭಕ್ತಿ ತೋರಿಸಿ ಒಳಗೆ ಬೇರೆ ಜೀವನವನ್ನ ನಡೆಸುವವರು. ಬಸವಣ್ಣ ಅನ್ನವರು ಡೊಂಬರ ಎಂದು ಕರೀತಾರೆ ನೋಡಿ.
ಕೂಡಲ ಸಂಗಮ ದೇವರು ಅಂಥವರನ್ನ ನೋಡಿ ನಗ್ತಾರೆ ಅಂತ ಹೇಳ್ತಾರೆ. ಅಂದರೆ ದೇವರನ್ನ ಮೋಸ ಮಾಡಲಾಗದು, ಜನರನ್ನ ಮೋಸ ಮಾಡಬಹುದು, ಆದರೆ ಮನಸ್ಸಿನ ಸತ್ಯ ದೇವರಿಗೆ ಗೊತ್ತಿರುತ್ತೆ ನೋಡಿ. ಈ ಸಾಲು ನಮಗೆ ದೊಡ್ಡ ಎಚ್ಚರಿಕೆಯ ಗಂಟೆ ಆಗಿದೆ. ಇಂದಿನ ಜೀವನಕ್ಕೆ ಈ ವಚನ ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಈ ವಚನ ಇನ್ನೂ ಹೆಚ್ಚು ಪ್ರಸ್ತುತ. ಯಾಕಂದರೆ ಈ ಸೋಷಿಯಲ್ ಮೀಡಿಯಾನಲ್ಲಿ ಈ ಫೇಕ್ ಲೈಫ್ ಹೆಚ್ಚಾಗಿದೆ ನೋಡಿ. ಹೊರಗಿನ ಇಮೇಜ್ ಮುಖ್ಯವಾಗಿದೆ, ಒಳಗಿನ ಶಾಂತಿ ಕಳೆದು ಹೋಗ್ತಿದೆ. ಜನರು ಕಾಣಿಸಿಕೊಳ್ಳಲು ಬದುಕ್ತಿದ್ದಾರೆ, ನಿಜವಾಗಿ ಬದುಕ್ತಿಲ್ಲ. ಬಸವಣ್ಣನವರು ಹೇಳುವುದು, ನೀನು ಹೊರಗೆ ಏನು ತೋರಿಸ್ತೀಯೋ ಅದಕ್ಕಿಂತ ಒಳಗೆ ಯಾರು ಎಂಬುದು ಮುಖ್ಯ. ಈ ವಚನ ನಮಗೆ 3 ದೊಡ್ಡ ಪಾಠವನ್ನು ಕೊಡುತ್ತೆ. ಕೇಳಿದ ಜ್ಞಾನ ಜೀವನದಲ್ಲಿ ಕಾಣಬೇಕು, ಆಸೆ ಮತ್ತು ಕೋಪವನ್ನು ನಿಯಂತ್ರಿಸಬೇಕು, ಮಾತು ಮತ್ತು ಮನಸ್ಸು ಒಂದಾಗಬೇಕು. ನಿಜವಾದ ಭಕ್ತಿ ದೇವಸ್ಥಾನದಲ್ಲಿ ಅಲ್ಲ, ನಮ್ಮ ನಡೆನುಡಿಯಲ್ಲಿ ಇದೆ. ಬಸವಣ್ಣನವರ ಈ ವಚನ ನಮ್ಮನ್ನ ಇತರರನ್ನ ಪ್ರಶ್ನಿಸಲು ಅಲ್ಲ, ನಮ್ಮನ್ನೇ ನಾವೇ ಪರಿಶೀಲಿಸಿಕೊಳ್ಳಲು ಕಲಿಸುತ್ತೆ ನೋಡಿ. ಮತ್ತೊಮ್ಮೆ ವಚನವನ್ನ ಹೇಳೋದಾದ್ರೆ, 100 ನೋದಿ 100 ಕೇಳಿದಡೇನು, ಆಸೆ ಅರಿಯದು ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಈ ವಚನವನ್ನ ಕೇಳಿದ ನಂತರ ಒಮ್ಮೆ ನಮ್ಮ ಮನಸ್ಸನ್ನ ನಾವೇ ಕೇಳ್ಕೊಳ್ಬೇಕು, ನನ್ನ ಮಾತಿನಂತೆ ನನ್ನ ಮನಸ್ಸು ಇದೆಯಾ ಅಂತ. ಈ ವಚನ ನಿಮಗೆ ಇಷ್ಟ ಆದರೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಹೆಚ್ಚಿನ ಒಂದು ವಚನಗಳು ಮತ್ತು ಭಾವಾರ್ಥದೊಂದಿಗೆ ಸಿಗುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.